ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅವರಿಗೆ 95,228 ಮತಗಳನ್ನು ನೀಡುವ ಮೂಲಕ ಅವರ ಗೆಲುವಿಗೆ ಸಹಕರಿಸಿದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಸ್ಥಳೀಯ ಶಾಸಕರಾದಂಥ ಎಆರ್ ಕೃಷ್ಣಮೂರ್ತಿ. ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಸರ್ಕಾರದ ಯೋಜನೆಗಳು ಹಾಗೂ ಜನಪರ ಅಭಿವೃದ್ಧಿ ಮನಗಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿರುವಂತಹ ಎಲ್ಲಾ ಮತದಾರರಿಗೆ, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಡುವೆ ನೇರ ಚುನಾವಣೆ ನಡೆದಿದೆ ಎಂದು ತಪ್ಪಾಗಲ್ಲ. ಕಳೆದ ಬಾರಿ ಚುನಾವಣೆಗೆ ಹೋಲಿಕೆ ಮಾಡಿದಾಗ ಏನು ಬಿಜೆಪಿ ಇಂಡಿಯಾ ಅಲೈನ್ಸ್ ಪಾರ್ಟಿ ನಿರೀಕ್ಷೆ ಇಟ್ಟಿದ್ರು, ಆ ನಿರೀಕ್ಷೆಗೆ ಅನುಗುಣವಾಗಿ ಫಲಿತಾಂಶ ಅವರಿಗೆ ದೇಶದ ಜನತೆ ಕೊಟ್ಟಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲೈನ್ಸ್ ಪಾರ್ಟಿ ಇವತ್ತು ಮೇಲ್ಗೈಯನ್ನು ಸಾಧಿಸಿದೆ, ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಗುರಿಯನ್ನು ನಾವು ಮುಟ್ತೇವೆ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದು ಬಿಜೆಪಿ ಇಂಡಿಯಾ ಅಲೈನ್ಸ್ ಪಾರ್ಟಿ ಕೇವಲ ಅದು 240ಕ್ಕೆ ತೃಪ್ತಿಯನ್ನು ಪಡ್ಕೊಂಡಿದೆ. 3 ಸೀಟ್ಗಳು ಅವರಿಗೆ ಮೈನಸ್ ಆಗಿದೆ ಅಂತ ಹೇಳಿ ಪಕ್ಷ ಇಂಡಿಯಾ ಅಲೈನ್ಸ್ ಪಾರ್ಟಿ ವೈಯಕ್ತಿಕವಾಗಿ ಹೇಳೋದಾದರೆ ಕಾಂಗ್ರೆಸ್ ಪಕ್ಷ 99 ಸ್ಥಾನವನ್ನು ಗಳಿಸುವ ಮುಖಾಂತರ ಸುಮಾರು 47 ಸ್ಥಾನಗಳು ಹೆಚ್ಚಿನ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ. ಅಲೈನ್ಸ್ ಪಾರ್ಟಿ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷ 234 ಸ್ಥಾನವನ್ನು ಅಲೈನ್ಸ್ ಪಾರ್ಟಿ ಜೊತೆಗೂಡಿ ಹೊತ್ತುಕೊಳ್ಳಬಹುದು. ಅಂದರೆ 36.56% ಇವತ್ತು ಇಂಡಿಯಾ ಅಲೈನ್ಸ್ ಪಾರ್ಟಿಗೆ ಒದಗಿ ಬಂದರೆ 21.19% ಕಾಂಗ್ರೆಸ್ನ ಇಂಡಿಯಾ ಅಲೈನ್ಸ್ ಪಾರ್ಟಿ 36.56% ಪರ್ಸೆಂಟೇಜ್ ವೈಸ್ ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಪಾರ್ಟಿಗೆ 21.19%, ಸುಮಾರು 0.8% ಇಂಡಿಯಾ ಅಲೈನ್ಸ್ ಪಾರ್ಟಿಗೆ ಮೈನಸ್ ಆಗಿರ್ತಕ್ಕಂಥ 23,59,73,935 ಗಳಿಸಿದ್ದಾರೆ ಪಾಪ್ಯುಲರ್ ವೋಟ್ಸ್ ಇಂಡಿಯಾ ಅಲೈನ್ಸ್ ಪಾರ್ಟಿ. ಕಾಂಗ್ರೆಸ್ನ ಪಕ್ಷದಲ್ಲಿ 13,67,59,64 ಪಾಪ್ಯುಲರ್ ವೋಟ್ಸ್ ಪಡೆದಿದ್ದಾರೆ. ಆಗ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರದ ಅಧ್ಯಕ್ಷರಾಗಿ 26 ಅಕ್ಟೋಬರ್ 2022 ಅಧಿಕಾರ ವಹಿಸಿದರು.